ಸೊ ನೀರು ಬಿಡೋವಾಗ ಡ್ರಿಪ್ಪಲ್ಲಿ ಮಾಡೋರು ನಾಪ್ಕ ಇಟ್ಕೊಳ್ಳಿ, ಮಧ್ಯ ಒಂದು ಡ್ರಿಪ್ ಎಳ್ದಿರ್ತೀರಿ. ಈ ಫುಲ್ಲು ಬೆಡ್ಡು ಎಡಗಡೆಯಿಂದ ಬಲಗಡೆಗೆ ಫುಲ್ಲು ವೆಟ್ ಆಗಬೇಕು. ಆಮೇಲೆ ನೀವು ಆಫ್ ಮಾಡ್ಬೋದು. ಏನು ಮಾಡ್ತೀರಾ ಅಂದರೆ ಒಂದೊಂದು ನೋಡಿ, ಇದು ಏನಿದೆ 4 ಎಕರೆ ಫುಲ್ಲು ಒಂದೊಂದು ಕರೆಂಟ್ ಫುಲ್ಲು ಒಂದಿನ ಫುಲ್ಲು ಒಂದು ಕಡೆ ಬಿಟ್ಬಿಡೋದು, ಇನ್ನೊಂದು ದಿನ ಬಿಡೋದು, ಇನ್ನೊಂದು ದಿನ ಬಿಡೋದು. ಆ ಥರ ಮಾಡ್ತಾಯಿದ್ದೀವಿ. ಯಾಕಂದರೆ ನೀರು ಜಾಸ್ತಿ ಬೇಕಾಗಿದೆ, ಮಳೆ ಇಲ್ಲ. ಸೊ ನೋಡ್ಬೋದು ನೀವು ತೇವಾಂಶ ಅಂದರೆ ನೋಡಿ, ಈ ಥರ ನಿಮಗೆ ಕಂಪ್ಲೀಟು ಉಂಡೆ ಆಗಬೇಕು. ಸೊ ಇಷ್ಟು ಮಾಯ್ಶ್ಚರ್ ಇದ್ದರೆ ಸಾಕು. ಕಂಪ್ಲೀಟು ಆ ಕಡೆಯಿಂದ ಈ ಕಡೆಗೆ ಬೆಡ್ಡು ಫುಲ್ಲು ತೇವಾಂಶ ಆಗಬೇಕು. ನೆಕ್ಸ್ಟು ಈ ಕಡೆ ತೋರಿಸ್ತೀನಿ ನಿಮಗೆ ನೋಡಿ. ಇದನ್ನು ನಿಮಗೆ ನೀರು ಬಿಟ್ಟು ಮೇಲ್ಗಡೆ ಡ್ರೈ ಆಗಿರ್ಬೋದು, ಬಟ್ ಒಳಗಡೆ ನಿಮಗೆ ತೇವಾಂಶ ಇರುತ್ತೆ. ಸೊ ಇದು ಬ್ಯಾಚ್ ಬೈ ಬ್ಯಾಚು, ಒಂದೊಂದೇ ವ್ಯಾಲ್ವ್ ಫುಲ್ ಕರೆಂಟ್ ಬಿಟ್ಬಿಡೋದು. ಅರ್ಧ ಎಕರೆನಾ 1 ಎಕರೆನಾ ನಿಮ್ಮದು ಎಷ್ಟು ನೀರಿನ ಪ್ರೆಷರ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಥರ ಮಾಡ್ಕೊತ ಬನ್ನಿ. ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು. ನೀರು ತುಂಬ ಇಂಪಾರ್ಟೆಂಟು. ಅಷ್ಟನಾಗೆ ಮಳೆ ಬರಲೇಬೇಕು. ನಮಗೆ ಇವಾಗ ಕಂಪ್ಲೀಟು ಇವತ್ತು 30ನೇ ತಾರೀಕು ಜೂನು. ಸಿಕ್ಕಾಬಟ್ಟೆ ಮಳೆ ಅಂತೂ ಇಲ್ಲವೇ ಇಲ್ಲ. ಒಂದು ಮಳೆನೂ ಬಿದ್ದಿಲ್ಲ. ಒಂದು ಬಟ್ಟೆ ಶರ್ಟ್ ಯಾವಾಗ ಅಷ್ಟು ಮಳೆ ಬಂದಿಲ್ಲ ಇಲ್ಲಿ. ಸೊ ನೋಡ್ತಾ ಇದ್ದೀರಾ, ಸ್ವಲ್ಪ ಡ್ರೈಯೇ ಇರೋದ್ರಿಂದ ನೋಡಿ, ಇದು ಡ್ರಿಪ್ಪಲ್ಲಿ ಬಂದಿರೋದು ನೀರು. ಸೊ ಮಳೆ ಬಂದ್ಬಿಟ್ರೆ ನಿಮಗೆ ಮಳೆಯಲ್ಲಿ ಬೆಳೆಯೋ ಅಷ್ಟು ಎಲ್ಲೂ ಎಷ್ಟು ನೀರು ಕೊಟ್ಟರು ಸಾಕಾಗಲ್ಲ. ಒಂದು ಮಳೆ ಬಂದರೆ ಅದರಲ್ಲಿ ನಿಮಗೆ ಬರೋಷ್ಟು ಗಿಡ ಬೆಳೆಯೋಷ್ಟು ಚೆನ್ನಾಗೆ ನಿಮಗೆ ಡ್ರಿಪ್ಪಲ್ಲಿ ಬೆಳೆಯೋಕ್ಕಾಗಲ್ಲ. ಸೊ ಮಳೆ ಒಂದು ಬೇಕೇ ಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ದಯವಿಟ್ಟು ನೀರು ನಾಪ್ಕ ಇಟ್ಕೊಳ್ಳಿ. ಬ್ಯಾಚ್ ವೈಸ್ ಮಾಡ್ಕೊಂಡ್ಬಿಡಿ. 1 ಎಕರೆ ಮಾಡೋರು ಏನು ತೊಂದರೆ ಇಲ್ಲ. ಜಾಸ್ತಿ ಮಾಡೋರು ಒಂದೇ ಬೋರಲ್ಲಿ 3 ಎಕರೆ ಮಾಡೋರು 4 ಎಕರೆ ಮಾಡೋರಿಗೆ ಕಷ್ಟ ಆಗ್ಬೋದು. ಒಟ್ಟಿನಲ್ಲಿ ಬ್ಯಾಚ್ ವೈಸು ಒಂದಿನ ಫುಲ್ಲು 2 ವ್ಯಾಲ್ವ್ 3 ವ್ಯಾಲ್ವ್ ಎಷ್ಟು ಹೋಗುತ್ತೆ ಅಷ್ಟು ಒಂದಿನ ಫುಲ್ ಬಿಡಿ. ನೆಕ್ಸ್ಟು ಅದೇ ಥರ ಮ್ಯಾನೇಜ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ 1 ತಿಂಗಳು ಒಳಗಡೆ ಒಂದೊಂದು ಜಮೀನಲ್ಲಿ ಒಂದೊಂದು ಥರ ಇರುತ್ತೆ, ಒಂದೊಂದು ಭೂಮಿಲಿ ಒಂದೊಂದು ಥರ. ಸೊ ಕಳೆ ವಿಚಾರಕ್ಕೆ ಬಂದರೆ, ಕಳೆ ನಿಮಗೆ ಗಿಡನ ಮುಚ್ಕೊಬಾರ್ದು. ಆ ಟೈಮಿಗೆ ಅದು 1 ತಿಂಗಳಾಗ್ಬೋದು, 1.25 ತಿಂಗಳಾಗ್ಬೋದು, 20 ದಿನ ಆಗ್ಬೋದು, 25 ದಿನ ಆಗ್ಬೋದು. ನೋಡ್ಕೊಂಡು ಮಾಡಬೇಕು. ನೋಡಿ ಇವಾಗ ಕಳೆ ತೆಗಿಸ್ತಾ ಇದ್ದೀವಿ. ಈಗ ನೋಡ್ಕೊಂಡು ಮಾಡ್ತಾವ. ಇದನ್ನು ಕಿತ್ಬಿಡಿ. ಸಿಕ್ಕಿದ್ರ ಇಲ್ಲ ಕುಮಾರಪ್ಪ ಹೋಗ್ಬಿಡ್ತಾವ ಅಲ್ಲಿ ಕಲ್ಲಂತ ಮಾಡಿದ್ರೆ ಇವತ್ತು ಬರ್ತದ ಗಾಡಿ, ಕಲ್ಲಂತ ಮಾಡಿದ್ರೆ ಇವತ್ತು ಬರ್ತದ ಗಾಡಿ. ಸೊ ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈ ಕಳೆ ಏನು ಬೆಳೀತಾ ಇದೆ, ಈ ಕಳೆ ಬಂದು ನಮ್ಮ ಅರ್ಶಿನ ಎಲೆ ಇಲ್ಲಿದೆ. ಸೊ ಈ ಎಲೆಗೆ ಈ ಕಳೆ ಮುಚ್ಕೊಂಡ್ಬಿಟ್ರೆ ನಿಮಗೆ ಬಿಸಿಲು ಬೀಳಲ್ಲ. ಸೊ ಯಾವಾಗ ಬಿಸಿಲು ಬೀಳಲ್ಲ ಇದ್ರದ್ದು ಡೆವಲಪ್ಮೆಂಟ್ ಕಮ್ಮಿ ಆಗೋಗುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಬೇರು ಸಮೇತ ನೀವು ಕಿತ್ತಬೇಕಾಗುತ್ತೆ. ಕಳೆ ನಿಮ್ಮ ಮೇಯ್ನ್ ಕ್ರಾಪ್, ಅರ್ಶಿನ ಎಲ್ಲ ಯಾವುದೇ ಕ್ರಾಪ್ ಆದ್ರೂ ಮೇಯ್ನ್ ಕ್ರಾಪ್ಗಿಂತ ಜಾಸ್ತಿ ಬೆಳಿಬಾರ್ದು. ಹಾಗಾಗಿ ನೋಡಿಕೊಂಡು ಮಾಡಬೇಕು. ಎಲ್ಲ ಎಷ್ಟು ಜನ ಬಂದಿದ್ದೀರಾ ಅಕ್ಕ? 9 ಜನ. 9 ಜನ.
ಸೊ ಈ ಭೂಮಿಲಿ ಕಮ್ಮಿ ನೆನ್ನೆ ತೆಗಿತಾವ್ರೆ ಸರ್, ನಿನ್ನೆಯಿಂದ ಮಾಡ್ತಾ ಇದ್ದಾರೆ. ನೆನ್ನೆ ತೆಗಿತಾವೆ. ನಿಮ್ಮ ಭೂಮಿಲಿ ಸ್ವಲ್ಪ ಕಮ್ಮಿ ಇದು ಕಳೆ ಕಮ್ಮಿ. ಅದು ಸರ್ ಕಬ್ಬು ತರಗ ಹಾಕ್ಬಿಟ್ಟಿವಿ ಸರ್ ಫುಲ್ಲು. ಹಾಂ ಅದೇ ಮಳೆ ಬಂದರೆ ಜಾಸ್ತಿ ಬಂದ್ಬಿಡುತ್ತೆ. ಸೊ ಇಷ್ಟು ಫಾಲೋ ಮಾಡಿ ವೀಕ್ಷಕರೇ. ಸೊ ಮೇಯ್ನು ನೀರು ಮಳೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಯಾವಾಗ ನಿಮ್ಮ ಮೇಯ್ನ್ ಕ್ರಾಪ್ಗಿಂತ ಜಾಸ್ತಿ ಎತ್ತರ ಬರೋ ಸ್ಟೇಜಿಗೆ ಬರುತ್ತೆ, ಅದು 25 ದಿನ ಆಗಿರ್ಬೋದು, 1 ತಿಂಗಳಾಗಿರ್ಬೋದು, ಭೂಮಿಯಿಂದ ಭೂಮಿಗೆ ಡಿಪೆಂಡ್ ಆಗುತ್ತೆ. ಸೊ ಅಷ್ಟರಲ್ಲಿ 1 ರೌಂಡ್ ಕಳೆ ತೆಗೆಸ್ಬಿಡಿ. ಸೊ ಫಸ್ಟ್ ಮಂತು ನಾವು ನಾಟಿ ಮಾಡಿದ್ವಿ. ನಾಟಿ ಮಾಡಾದ್ಮೇಲೆ 15 ದಿನಕ್ಕೇ ನೀವು ಡ್ರಿಪ್ಪಲ್ಲಿ ಇನ್ನೊಂದು ರೌಂಡು ನಮ್ಮ ಜೀವಾಣುಗಳು ಡೋಸೇಜ್ ಕೊಡಬೇಕು. ಸೊ ಅದಾದಮೇಲೆ ತಿರ್ಗಿ 15 ದಿನ. ಸೊ ಇವಾಗ ನಾವು ಉಣ್ಯಕ್ಕೆ ಹಾಕ್ತಾಯಿದ್ದೀವಿ. ಸೊ ಎವ್ರಿ 15 ಡೇಸ್ ನೀವು ಕೊಡ್ತಾ ಇರಬೇಕು. ಫಸ್ಟ್ ಮಂತು, ಸೆಕೆಂಡ್ ಮಂತು ಹಂಗೆ ದೊಡ್ಡದಾಗೋವಾಗ ನಾನು ಹೇಳ್ತೀನಿ. ಎಲೆ ಯಾವಾಗ ನಿಮಗೆ ಈ ಸ್ಟೇಜಿಗೆ ಬರುತ್ತೆ 1 ರೌಂಡು ಸ್ಪ್ರೇ ಮಾಡಬೇಕು. ಈ ಎಲೆ ಸ್ಪ್ರೇ ಮಾಡಿಬಿಟ್ರೆ ಈ ವೈಟಿಶ್ ಇರೋದೆಲ್ಲ ಫುಲ್ಲು ಗ್ರೀನ್ ಆಗಿಬಿಡುತ್ತೆ ಬರೀ 1 ವೀಕಲ್ಲೇ. ಸೊ ಸ್ಪ್ರೇ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಸೊ ಹಾಗಾಗಿ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, 15 ಡೇಸ್ ಒನ್ಸ್ ಬುಡಕ್ಕೆ ಹಾಕಿ ನಾಟಿ ಮಾಡಿದ ದಿನ ನಾವು ಬೀಜೋಪಚಾರ ಮಾಡಿದ್ವಿ. ಅದಾದಮೇಲೆ 15 ಡೇಸ್ 1 ಡೋಸು, ಆ 15 ಡೇಸ್ ಆದಮೇಲೆ 30 ಡೇಸ್ 1 ತಿಂಗ್ಳಿಗೆ 1 ಡೋಸು. ಸೊ ಎವ್ರಿ 15 ಡೇಸ್. ಸೊ 30ನೇ ದಿನಕ್ಕೆ ಕೊಡೋವಾಗ ಒಂದು ಸ್ಪ್ರೇ ಮಾಡಿಬಿಡಿ. ಸೊ ಸ್ಪ್ರೇ ಮಾಡೋವಾಗ ಫುಲ್ಲು ಎಲೆ ನೆನಿಬೇಕು. ಡ್ರಿಪ್ಪಲ್ಲಿ ಬಿಡೋದು ಮಾಮೂಲಿ 1 ಎಕರೆಗೆ 1 ಡ್ರಮ್ಮು ಡ್ರಿಪ್ಪಲ್ಲಿ ಬಿಡಿ. ಸ್ಪ್ರೇ ಮಾಡೋವಾಗ ತಿರ್ಗಾ ನೀವು 1 ಡ್ರಮ್ನ 2 ಡ್ರಮ್ಮು 400 ಲೀಟ್ರ್ ಮಾಡಿಕೊಂಡು ಸ್ಪ್ರೇ ಮಾಡ್ತೀರಾ. ಚೆನ್ನಾಗೆ ನೆನೆಯೋ ಥರ ಕೊಡಿ. ಅದಾದಮೇಲೆ ಮಿಕ್ಕಿದ್ರೆ ಬೇಕಾದ್ರೆ ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಸ್ಪ್ರೇ ಕೊಡ್ಬೋದು. ನಿಮ್ಗೆ ಆಗಲ್ಲ ಅಂದರೆ ಅದನ್ನು ಡ್ರಿಪ್ಪಲ್ಲೇ ಬಿಟ್ಬಿಡಿ. ಇಷ್ಟು ಮಾಡಿ ಮುಂದಿನ 15 ದಿನಕ್ಕೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. First Earth.